ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಹೇಗೆ ಅನಲೈಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಯುವರ್ ರ್ಯಾಂಕ್ ಅನ್ನೋದನ್ನ ತುಂಬ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಐ ಥಿಂಕ್ ನೀವೆಲ್ಲ ಅನಲೈಸ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಏನೋ ನಿಮಗೆ ಸಿಗ್ಬಹುದಂತ ಕಾಲೇಜ್ ಲಿಸ್ಟು ಎಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಏನಿದೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲೀಸ್ಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಥಿಂಗ್ ಈಸ್, ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೂತ್ಕೊಂಡಾಗ ಫಸ್ಟ್ ಥಿಂಗ್ ಏನು ನೆನಪಿರ್ಬೇಕಂತಂದ್ರೆ, ನಿಮಗೆ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ನ ನೀವು ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದು ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಲಿ. ಓಕೆನಾ? ಸೊ ನೀವು ಇಂಜಿನಿಯರಿಂಗ್ ಮಾಡಕ್ಕೆ ಹೊರಟಿದ್ದೀರೋ, ಅಥವಾ ಫಾರ್ಮಸಿ ಮಾಡಕ್ಕೆ ಹೊರಟಿದ್ದೀರೋ, ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡಕ್ಕೆ ಹೊರಟಿದ್ದೀರೋ, ವೆಟರ್ನರಿ ಸಮಥಿಂಗ್. ಓಕೆನಾ? ಸೊ ಏನು ಮಾಡಕ್ಕೆ ಹೊರಟಿದ್ದೀರಾ, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದು ಕ್ಲಿಯರ್ ಆಗಿ ನೆನಪಿರಲಿ. ಓಕೆನಾ? ಸೊ ಅದ್ರದ್ದು ಪ್ರಿಯಾರಿಟಿ ಲಿಸ್ಟ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೆಲವೊಬ್ರು ಹಿಂಗಿರ್ತಾರೆ, ನನಗೆ ವೆಟರ್ನರಿ ಅಥವಾ ಅಗ್ರಿಕಲ್ಚರ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ತೀನಿ, ಹಿಂಗೆ ಅದು ಸಿಗ್ಲಿಲ್ಲ ಅಂತಂದರೆ ಫಾರೆಸ್ಟ್ರಿ. ಸೊ ಈ ರೀತಿ ಪ್ರಿಯಾರಿಟೀಸ್ ಇರ್ತವೆ ಕೆಲವರು ಮೈಂಡಲ್ಲಿ. ಸೊ ಅದ್ರದ್ದು ಪ್ರಿಯಾರಿಟಿ ಲಿಸ್ಟ್ನು ಕೂಡ ರೆಡಿ ಮಾಡ್ಕೋಬೇಕು ನೀವು. ಯಾವುದು ಕೋರ್ಸ್ಗಳ ಪ್ರಿಯಾರಿಟಿ ಲಿಸ್ಟ್. ಓಕೆನಾ? ಸೊ ಅದ್ರದ್ದು ಪ್ರಿಯಾರಿಟಿ ಆದಮೇಲೆ ಪರ್ಟಿಕ್ಯುಲರ್ ಕೋರ್ಸಸ್ಗಳ ಏನು ಕಾಲೇಜ್ ಯಾವಿರ್ತವೆ ಅಲ್ವಾ, ಸೊ ಆ ಒಂದು ಕಾಲೇಜ್ಗಳ ಲಿಸ್ಟನ್ನು ನೀವು ನೆಕ್ಸ್ಟ್ ರೆಡಿ ಮಾಡಬೇಕಾಗಿರೋದು. ಏನಪ್ಪ ಅಂತಂದರೆ, ಇವಾಗ ನಿಮಗೆ ಇಂಜಿನಿಯರಿಂಗ್ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಇಂಜಿನಿಯರಿಂಗ್ ಕಾಲೇಜ್ಗಳ ಲೀಸ್ಟ್ ಮಾಡ್ಬೇಕು ನಾವು ಇವಾಗ. ಓಕೆನಾ? ಸೊ ಆಮೇಲೆ ನೀವು ಏನು ಮಾಡಬೇಕು, ಇಂಜಿನಿಯರಿಂಗ್ ಕೋರ್ಸಲ್ಲಿ ಯಾವ್ಯಾವ ಕಾಲೇಜು ಟಾಪ್ ಇವೆ, ಸೊ ಅದ್ರ ಲೀಸ್ಟ್ ಮಾಡ್ಬೇಕು ನೀವು. ಸೊ ನಾನು ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ಹೇಗೆ ಲೀಸ್ಟ್ ರೆಡಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿದೀಗ 20,000 ರ್ಯಾಂಕ್ ಬಂದಿದೆ KCET. ಸೊ ಅವ್ನ ಪ್ರಿಯಾರಿಟಿ ಇಂಜಿನಿಯರಿಂಗು. ಓಕೆನಾ? ಸೊ ಇವಾಗ ಅವನು ಏನು ಮಾಡಬೇಕು, ಫಸ್ಟ್ ಪ್ರಿಯಾರಿಟಿಯಾಗಿ ಅವನು ಟಾಪ್ ಕಾಲೇಜಸ್ ಏನಿದಾವೆ ಅಲ್ವಾ, ಸೊ ಅವು ಆಲ್ಮೋಸ್ಟ್ 600, 1000 ಈ ರೀತಿ ಕಟ್ ಆಫ್ ಇರ್ತವೆ ರ್ಯಾಂಕ್ಗಳು. ಓಕೆನಾ? ಸೊ ಆ ಒಂದು ಕಾಲೇಜ್ಗಳ ಲೀಸ್ಟನ್ನು ತನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಇಡಬೇಕು. ಓಕೆನಾ? RV ಕಾಲೇಜ್ ಆಗಿರ್ಬೋದು, BMS ಕಾಲೇಜ್ ಆಗಿರ್ಬೋದು, ಪೆಸ್ಸು, ಸೊ ಈ ರೀತಿ ಟಾಪ್ ಕಾಲೇಜ್ಗಳನ್ನು ತನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಇಡಬೇಕು. ಓಕೆ? ಆಮೇಲೆ ಅವನಿಗೆ ಬಂದಿರುವಂಥದ್ದು ಯಾವುದು ರ್ಯಾಂಕು, 20,000 ರ್ಯಾಂಕ್ ಇದೆ. ಸೊ ಇವಾಗ ನೀವು ಹೆಂಗಿದ್ರು ಪ್ರೀವಿಯಸ್ ಇಯರ್ ಕಟ್ ಆಫ್ ಚೆಕ್ ಮಾಡಿದ್ದೀರಾ ಅಲ್ವಾ, ಸೊ ಅದರಲ್ಲಿ 20,000 ಆಸುಪಾಸು, 15,000, 16,000, ಸೊ ಈ ರೀತಿ ರ್ಯಾಂಕ್ ಹೊಂದಿರುವಂತಹ ಕಾಲೇಜ್ಗಳು ಏನಿರ್ತವೆ ಅಲ್ವಾ, ಸೊ ಅದು ಎಸ್ಪೆಷಲಿ ಫಸ್ಟ್ ರೌಂಡಲ್ಲಿ ನೋಡಿ. ಫಸ್ಟ್ ರೌಂಡ್ ಕಟ್ ಆಫಲ್ಲಿ ಯಾವ್ಯಾವ ಕಾಲೇಜ್ಗಳು 15,000 ಹೊಂದಿದ್ದಾವೆ, 14,000 ಹೊಂದಿದ್ದಾವೆ, 12,000, 18,000 ಈ ರೀತಿ ರ್ಯಾಂಕ್ ಹೊಂದಿರ್ತಾವಲ್ವ ಕಾಲೇಜು, ಸೊ ಅಂತಹ ಕಾಲೇಜ್ಗಳನ್ನು ತನ್ನ ಸೆಕೆಂಡ್ ಪ್ರಿಯಾರಿಟಿಯಾಗಿ ಇಡಬೇಕು. ಓಕೆನಾ? ಥರ್ಡ್ ಪ್ರಿಯಾರಿಟಿಯಾಗಿ ಏನು ಯಾವ ಕಾಲೇಜ್ ಇಡಬೇಕು ಅಂತಂದರೆ, ನೀವು ಹೆಂಗೂ ಚೆಕ್ ಮಾಡಿದ್ರ ಪ್ರೀವಿಯಸ್ ಇಯರಲ್ಲಿ, ಸೊ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಕಾಲೇಜು 20 ಎಬೋವ್, ಯಾಕಂದರೆ ನಿಂಗೆ ಈ ಒಂದು ವರ್ಷದಲ್ಲಿ ನಿಂಗೆ ಬಂದಿರೋವಂಥ ರ್ಯಾಂಕು 20,000 ಆಗಿದೆ ಅಲ್ವಾ, ಸೊ ಅಂದರೆ ಒಂದು 25,000, 30,000, 20 ಮೇಲ್ಗಡೆ ಯಾವ್ಯಾವ ಇರ್ತಾವಲ್ವಾ, ಸೊ ಯಾವ್ಯಾವ ಕಾಲೇಜಿಗೆ ನೀನು ಹೋಗಕ್ಕೆ ಇಷ್ಟಪಡ್ತೀಯ, 20,000 ರ್ಯಾಂಕ್ ಮೇಲೆ ಬಂದಿರ್ತಾವಲ್ವಾ ರ್ಯಾಂಕ್ ಕಾಲೇಜ್ಗಳು, ಸೊ ಆ ಒಂದು ಕಾಲೇಜ್ಗಳಲ್ಲಿ ಸೀಟ್ ಸಿಕ್ತು ಅಂತಂದರೆ ನಾನು ಹೋಗಬಲ್ಲೆ ಅಂತ ಏನೇನು ಲೀಸ್ಟ್ ಮಾಡ್ಕೊಂಡಿರ್ತೀರಾ, ಸೊ ಆ ಒಂದು ಕಾಲೇಜ್ಗಳ ಲೀಸ್ಟನ್ನು ನೀವು ಥರ್ಡ್ ಪ್ರಿಯಾರಿಟಿಯಾಗಿ ಕೊಡಬೇಕಾಗುತ್ತೆ. ಯಾಕೆ ಅಂತ ಇವಾಗ ಹೇಳ್ತೀನಿ ನೋಡಿ. ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡುವ ಸಾಫ್ಟ್ವೇರು ಟಾಪಿಂದ ಸರ್ಚ್ ಮಾಡ್ಕೊಂತ ಬರುತ್ತೆ. ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಸೀಟ್ ವೇಕೆನ್ಸಿ ಇದೆ, ನಿಮ್ಮ ಕೆಟಗರಿ, ನಿಮ್ಮ ಎಲ್ಲ ರಿಸರ್ವೇಷನ್ಸ್ ಅಪ್ಲೈ ಆಗುತ್ತೆ. ಓಕೆನಾ? ರೂರಲ್ಲು, ಕನ್ನಡ ಮೀಡಿಯಂ ಎಲ್ಲ ರಿಸರ್ವೇಷನ್ಸ್ ಅಪ್ಲೈ ಆಗಿ, ಸೊ ಈ ಒಂದು ರಿಸರ್ವೇಷನ್ ಕೋಟಾದಲ್ಲಿ ಸೀಟ್ ಅವೈಲಬಲ್ ಇದೆಯಾ, ಈ ಒಂದು ಟಾಪ್ ಕಾಲೇಜಲ್ಲಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ಕೊಂತ ಬರುತ್ತೆ. ಸೊ ಅಲ್ವಾ, ಸೊ ಸಾಫ್ಟ್ವೇರ್ ಚೆಕ್ ಮಾಡ್ಕೊಂತ ಬರೋದು ಟಾಪಿಂದ. ಓಕೆನಾ? ಬಾಟಮಿಂದ ಅಲ್ಲ. ಸೊ ಅದಕ್ಕೋಸ್ಕರನೇ ನಿಮಗೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದೋಸ್ ಕಾಲೇಜಸ್ ಯಾವ್ಯಾವ ಇರ್ತಾವಲ್ವಾ, ಸೊ ಅವು ಜಾಸ್ತಿ ಕಡಿಮೆ ಇರಬೇಕು, ಪ್ರೊಬಾಬಿಲಿಟಿ ಕಡಿಮೆ ಇರಬೇಕು. ಅಂತಹ ಕಾಲೇಜ್ಗಳನ್ನು ನೀವು ಮೇಲ್ಗಡೆ ಇಟ್ಟಿರಬೇಕು. ಓಕೆನಾ? ಅಂದರೆ ಟಾಪ್ ಕಾಲೇಜಸ್ಸು ಯಾವಾಗಲೂ ಪ್ರೊಬಾಬಿಲಿಟಿ ಕಡಿಮೆ ನಮಗೆ ಸಿಗುವಂಥದ್ದು. ಸೊ ಅದಕ್ಕೋಸ್ಕರನೇ ಟಾಪಲ್ಲಿ ಇಟ್ಟಿರ್ತೀವಿ, ಸಿಕ್ಕರೆ ಸಿಗಲಿ ಅಂತ. ಓಕೆನಾ? ಸೊ ಅದಕ್ಕೋಸ್ಕರ ಟಾಪಲ್ಲಿ ಇಡ್ತೀವಿ. ನೆಕ್ಸ್ಟು ನನಗೆ ಸ್ವಲ್ಪ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿವರೆಗೂ ವೇಟ್ ಮಾಡಿದರೆ ಸಿಗಬಹುದು ಅನ್ನೋ ಕಾಲೇಜ್ಗಳನ್ನು ನಾವು ಸೆಕೆಂಡ್ ಪ್ರಿಯಾರಿಟಿಯಾಗಿ ಇಟ್ಟಿರ್ತೀವಿ. ಓಕೆನಾ? ಸೊ ಅವು ನಾವು ಫಸ್ಟ್ ರೌಂಡ್ ಕಟ್ ಆಫ್ ಬೇಸಿಸ್ ಮೇಲೆ ನೋಡಿರ್ತೀವಿ, ಅಥವಾ ಸೆಕೆಂಡ್ ರೌಂಡ್ ಕಟ್ ಆಫ್ ಬೇಸಿಸ್ ಮೇಲೆ ಆ್ಯಡ್ ಮಾಡಿರ್ತೀವಿ ಅಲ್ಲಿ ಸೆಕೆಂಡ್ ಪ್ರಿಯಾರಿಟಿಯಾಗಿ. ಬಟ್ ಈ ವರ್ಷ ಹೇಳೋಕ್ಕಾಗಲ್ಲ ಅಲ್ವಾ, ಥರ್ಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೂ ಸಿಗ್ಬೋದಲ್ಲಿ. ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸೆಕೆಂಡ್ ಪ್ರಿಯಾರಿಟಿಯಾಗಿ ಅಂಥ ಕಾಲೇಜ್ಗಳನ್ನ ಇಡ್ತೀವಿ. ಥರ್ಡ್ ಪ್ರಿಯಾರಿಟಿಯಲ್ಲಿ ನಮ್ಮ ಸೇಫರ್ ಸೈಡು, ನನಗೆ ಇವೆರಡೂ ಪ್ರಿಯಾರಿಟಿಲಿ ಯಾವುದೂ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನನಗೆ ಈ ಒಂದು ಕಾಲೇಜ್ ಸಿಕ್ಕರೂ ಕೂಡ ನಾನು ಹೋಗ್ತೀನಿ ಅನ್ನೋ ಒಂದು ಕಾಲೇಜ್ಗಳ ಲೀಸ್ಟನ್ನು ನೀವು ಥರ್ಡ್ ಪ್ರಿಯಾರಿಟಿಯಾಗಿ ಇಡಬೇಕಾಗತ್ತೆ.
ಸೊ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಪ್ರೊಸೆಸ್ ಆಯಿತಾ. ಆಪ್ಷನ್ ಎಂಟ್ರಿ ನೀವು ಎಷ್ಟು ಬೇಕಾದರೂ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ್ಯಾವ ಕಾಲೇಜ್ ಅವೈಲಬಲ್ ಇದಾವಲ್ವಾ, ಸೊ ಎಲ್ಲ ಕಾಲೇಜ್ಗಳನ್ನು ಕೂಡ ನೀವು ಎಂಟರ್ ಮಾಡ್ಬೋದು. ಬಟ್ ನೆನಪಿರಲಿ, ಸುಮ್ಮನೆ ರ್ಯಾಂಡಮ್ ಆಗಿ ಅಪ್ಲೈ ಮಾಡಿದೆ ಹೆಂಗೆ ಮಾಡಿದೆ ಅಂತಂದರೆ ಸಾಫ್ಟ್ವೇರ್ ಹೇಳೋಕ್ಕಾಗಲ್ಲ ನಿಮಗೆ ಯಾವ ಕಾಲೇಜ್ ಅಲಾಟ್ ಮಾಡುತ್ತೆ ಅಂತ. ಓಕೆನಾ. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಅಂತ ಬರುತ್ತೆ. ನಿಮಗೆ ಅಲಾಟ್ ಆದಮೇಲೆ ಇರೋದು ತುಂಬ ಡಿಫಿಕಲ್ಟ್ ಪೇಜು. ಸೊ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅಂತ ಈ ಒಂದು ಸ್ಟ್ರಾಟಜಿನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಮಾಡಿ. ಓಕೆನಾ. ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಾನು ಕೂಡ ಹಿಂಗೆ ಮಾಡಿದ್ದು. ಸೊ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟು ಕೂಡ ನಾನು ಸರ್ಚ್ ಮಾಡ್ತೀನಿ, ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ 2 ಇಯರ್ಸು ನಾನು ಲಾಸ್ಟ್ 2 ಇಯರ್ ಬ್ಯಾಕ್ ಅನಿಸುತ್ತೆ. ಸೊ ಒಂದು ವಿಡಿಯೋ ಮಾಡಿದ್ದೆ, ಟಾಪ್ 100 ಕಾಲೇಜ್ ಲಿಸ್ಟ್ ಅಂತ, ಟಾಪ್ 20 ಐ ಥಿಂಕ್, ಟಾಪ್ 20 ಫುಲ್ ಅನಲೈಸ್ ಮಾಡಿಬಿಟ್ಟು ಮಾಡಿದ್ದೀನಿ. ಸೊ ಅದನ್ನು ಕೂಡ ಆ ಒಂದು ವಿಡಿಯೋನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಒಂದು ಲಿಸ್ಟ್ ಆಫ್ 100 ಕಾಲೇಜ್ ಲಿಸ್ಟನ್ನು ಕೂಡ ಮಾಡಿದ್ದೆ ನಾನು. ಓಕೆನಾ. ಇಂಜಿನಿಯರಿಂಗ್ ಕಾಲೇಜ್ ಎಸ್ಪೆಷಲಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹೋಗ್ಬಿಟ್ಟು ನನ್ನ ಚಾನಲ್ ಹೋಗ್ಬಿಟ್ಟು ವಿಸಿಟ್ ಮಾಡಿ, ಅಲ್ಲಿ ಇದ್ದೇ ಇರುತ್ತೆ. ಓಕೆನಾ. ಸೊ ಅದರಿಂದ ಕೂಡ ಯೂಸ್ ಆಗ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ. ಸೊ ಇಷ್ಟಾದರೂ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಇವಾಗಲೇ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಆದಷ್ಟು ಇಂಥ ಯೂಸ್ಫುಲ್ ಇನ್ಫಾರ್ಮೇಷನ್ನ ಆದಷ್ಟು ಶೇರ್ ಮಾಡಿ. ಓಕೆನಾ. ಸುಮ್ಮನೆ ಬೇಡದಿರೋ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತೀರಾ. ಸೊ ಇಂಥ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗ್ಬೋದು. ಓಕೆನಾ. ಸೊ ಐ ಹ್ಯಾವ್ ಸೀನ್, ಆಯಿತಾ, ಏನಪ್ಪ ಅಂತಂದರೆ ಸುಮಾರಷ್ಟು ಜನ ಆಪ್ಷನ್ ಎಂಟ್ರಿನ ಅವ್ರ ರ್ಯಾಂಕ್ ತುಂಬ ಚೆನ್ನಾಗಿದೆ, ಬಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಯಾವುದ್ಯಾವುದೋ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಸೊ ಆ ರೀತಿ ನನ್ನ ಫ್ಯಾಮಿಲಿಗೆ ಆಗಬಾರ್ದು. ಸೊ ಇದೇ ಒಂದು ಮೇಜರ್ ಗೋಲು. ಸೊ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತಂದರೆ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ 3K ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ನಿಮ್ಮ ಸಪೋರ್ಟ್ ಇತ್ತು ಅಂತಂದರೆ 3K ಏನು 5K 10K ಬೇಕಾದ್ರೂ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡು ಏನೇ ಡೌಟ್ಸ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಸೊ ನಾನು ಆದರೆ ರಿಪ್ಲೈ ಕೊಡ್ತೀನಿ, ಇಲ್ಲಾಂತಂದರೆ ವಿಡಿಯೋ ಮಾಡೋ ಮೂಲಕನಾದರೂ ನಿಮಗೆ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಆದಷ್ಟು ಬೇಗ ಹೇಳಿದ್ನಲ್ವಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ. ಗ್ರೂಪ್ಸ್ ಎಲ್ಲ ಏನೇನಿದಾವೆ ಎಲ್ಲ ಶೇರ್ ಮಾಡಿ. ಓಕೆ. ಸೊ ಐ ಹೋಪ್ ಫ್ರೆಂಡ್ಸ್, ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ್ಯಾವ ಪಾಯಿಂಟ್ಸು ತಲೆಯಲ್ಲಿ ಇರಬೇಕು, ಯಾವ್ಯಾವ ಪಾಯಿಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಕೆಲವೊಬ್ಬರು ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಯ್ತು ಅಂತಂದರೆ ಲೊಕೇಶನ್ ಕೂಡ ನೋಡ್ತಾರೆ. ನಂಗೆ ಬೆಂಗಳೂರು ಬೇಡ, ಮೈಸೂರು ಹತ್ತಿರ ಇತ್ತು ಅಂತಂದರೆ ಮೈಸೂರು ಹತ್ತಿರ ಇರುವಂಥ ಕಾಲೇಜ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಅಂಥವ್ರಿದ್ದರೂ ಕೂಡ ನೀವು ರ್ಯಾಂಕ್ ನೋಡೋ ಬದಲು ಲೊಕೇಶನ್ ಕೂಡ ನೋಡಿಬಿಟ್ಟು ನೀವು ಚೂಸ್ ಮಾಡ್ಕೊಬೋದು. ಓಕೆನಾ. ಸೊ ಇದೊಂದು ಇವಾಗ ನೆನಪಾಯಿತು, ಅದಕ್ಕೆ ಹೇಳ್ತಿದ್ದೀನಿ. ಸೊ ನೋಡ್ಕೊಳ್ಳಿ. ಓಕೆನಾ. ಸೊ ಇಲ್ಲ ನನಗೆ ಚೆನ್ನಾಗಿರೋ ಕಾಲೇಜೇ ಬೇಕು, ಲೊಕೇಶನ್ ಏನು ಮ್ಯಾಟ್ರ್ ಆಗಲ್ಲ ಅಂತ ಇದ್ದರೆ ನೋಡ್ಬೋದು, ಹೆಂಗೆ ಬೇಕಾದ್ರೂ ನೋಡ್ಬೋದು. ಟಾಪ್ ಕಾಲೇಜ್ ಸರ್ಚ್ ಮಾಡಿ, ನಾನು ಕೂಡ ಲೀಸ್ಟ್ ಮಾಡಿದ್ದೀನಿ, ಅದನ್ನು ನೋಡಿ. ಓಕೆನಾ. ಸೊ ಐ ಹೋಪ್ ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಎಲ್ಲ ಪಾಯಿಂಟ್ಸು ಕ್ಲಿಯರಾಗಿ ತಲೆಗೆ ಹೋಯ್ತು ಅಂತ ತಿಳ್ಕೊಂಡಿದ್ದೀನಿ ಅಲ್ವಾ. ಹೋಯ್ತಲ್ವಾ, ಕಮೆಂಟ್ ಮಾಡಿ ಅದನ್ನು. ಓಕೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.